ಪುಟ್ಟ ಗೌರಿ ಮದುವೆ ಭಾಗ 39. ಸೌಪರ್ಣಿಕ ಗೌರಿ ಕಡೆ ಒಂದು ಥರವಾಗಿ ನೋಡುತ್ತಾ, ನೋಡು, ನನ್ನ ತಂದೆ ತಾಯಿ ನಿನ್ನನ್ನು ಅತಿಥಿ ಅಂತ ಈ ಮನೆಯಲ್ಲಿ ಇರೋದಕ್ಕೆ ಒಪ್ಕೊಂಡಿರಬಹುದು. ಆದರೆ ನೀನು ಈ ಮನೆಯಲ್ಲಿ 3 ದಿನ ಇದ್ದು ಹೋಗೋಳು ಅಷ್ಟೆ. ನಾನು ಈ ಮನೆಗೆ ಗೆಸ್ಟ್ ಅಂತ ಹೇಳಿ ಏನೂ ಕೆಲಸ ಮಾಡದೆ ಸುಮ್ಮನೆ ಇರಬೇಡ. ಮನೆಯ ಎಲ್ಲ ಕೆಲಸ ನೀನೇ ಮಾಡಬೇಕು. ಅದರ ಜೊತೆಗೆ ವಾರಕ್ಕೆ 1 ದಿನ ನಮ್ಮ ಮನೆಗೆ ಬರಬೇಕು, ಗೊತ್ತಾಯ್ತಾ ಎಂದು ಗದರುವ ಧ್ವನಿಯಲ್ಲಿ ಹೇಳಿದರು. ಭಯದಲ್ಲಿ ಗೌರಿ ಆಯಿತು ಅಕ್ಕ ಎಂದಳು. ಗೌರಿಯ ಮಾತು ಕೇಳಿದ ಸೌಪರ್ಣಿಕಾಗೆ ಸರ್ರನೆ ಕೋಪ ಏರಿತು. ಅದೇ ಕೋಪದಲ್ಲಿ ಗೌರಿಯ ಕಡೆ ನೋಡುತ್ತಾ, ಅಕ್ಕನಾ? ನಾನು ನಿನಗೆ ಯಾವ ಸೀಮೆ ಅಕ್ಕನೇ? ನೋಡು, ಕಾಲ್ ಮಿ ಮೇಡಮ್, ಗೊತ್ತಾಯ್ತಾ? ಒಳ್ಳೆ ಹಳೆ ಕಾಲದವ್ರ ಥರ ಅಮ್ಮವರೇ ಅಕ್ಕವರೇ ಅಂತೆಲ್ಲ ಕರಿಬೇಡ. ಅದೂ ಅಲ್ಲದೆ ನೀನು ನನ್ನ ಅಕ್ಕ ಅಂತ ಕರೆಯೋದಕ್ಕೆ ನನ್ನ ಜೊತೆಯಲ್ಲಿ ಹುಟ್ಟಿದ್ದೀಯಾ ಅಥವಾ ನನ್ನ ಚಿಕ್ಕಪ್ಪನ ಅಥವಾ ದೊಡ್ಡಪ್ಪನ ಮಗಳ? ಆಫ್ಟರ್ ಆಲ್ ಈ ಮನೆ ಕೆಲಸದವಳು, ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಭಿಕಾರಿ. ಅಂತಹ ನೀನು ನನ್ನ ಅಕ್ಕ ಅಂತ ಕರಿತೀಯಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಎಂದು ಬೆರಳು ತೋರಿಸುತ್ತಾ ಎಚ್ಚರಿಕೆ ನೀಡಿದರು. ಮೊದಲೇ ಹೆದರಿದ್ದ ಗೌರಿ ಸೌಪರ್ಣಿಕ ಮಾತಿಗೆ ಮತ್ತೆ ಹೆದರಿದಳು. ತಪ್ಪಾಯಿತು ಮೇಡಮ್, ಇನ್ನೊಂದು ಸರಿ ಅಕ್ಕ ಅಂತ ಕರೆಯೋದಿಲ್ಲ, ತಲೆ ತಗ್ಗಿಸಿ ಹೇಳಿದಳು. ಸರಿ ಆಯಿತು, ಹೋಗಿ 1 ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಬಾ ಎಂದರು ಸೌಪರ್ಣಿಕ. ಆಗ ಕಮಲಾಕ್ಷಿಯವರು, ಸೌಪರ್ಣಿಕ, ನಿನಗೆ ಕಾಫಿ ತಾನೇ ಬೇಕು, ನಾನು ಮಾಡಿಕೊಡ್ತೀನಿ ಬಿಡು. ಪಾಪ ಆ ಹುಡುಗಿ ಇವತ್ತು ತಾನೇ ಬಂದಿದ್ದಾಳೆ. ಅಡುಗೆ ಮನೆಯಲ್ಲಿ ಯಾವುದು ಎಲ್ಲೆಲ್ಲಿದೆ ಅಂತ ಅವಳಿಗೆ ಏನು ಗೊತ್ತು ಎಂದರು. ಅಮ್ಮ, ನಿನಗೆ ಏನೂ ಗೊತ್ತಾಗಲ್ಲ, ಸುಮ್ಮನೆ ಇರು. ಅವಳೇನು ಚಿಕ್ಕ ಮಗು ಅಲ್ಲ. ಬಾಕ್ಸ್ಗಳು ಓಪನ್ ಮಾಡಿ ನೋಡಿದರೆ ಸಕ್ಕರೆ ಯಾವುದು, ಕಾಫಿ ಪುಡಿ ಯಾವುದು ಅಂತ ಗೊತ್ತಾಗೋದಿಲ್ವ ಅವಳಿಗೆ? ಹುಡುಕಿ ಮಾಡ್ಕೊಂಡು ಬರ್ತಾಳೆ, ನೀನೇನು ತಲೆ ಕೆಡಿಸ್ಕೋಬೇಡ ಎಂದರು. ಮಗಳ ಮುಂದೆ ಮಾತನಾಡಿ ಗೆಲ್ಲೋದು ಉಂಟೆ, ಒಂದು ಮಾತಿಗೆ 10 ಮಾತಾಡ್ತಾಳೆ ಅಂತ ಅಂದುಕೊಂಡವರೇ ಸುಮ್ಮನಾಗುತ್ತಾರೆ. ರೂಮಿನ ಒಳಗೆ ಕುಳಿತಿದ್ದ ಪ್ರಹ್ಲಾದ್ರವರಿಗೆ ಹೆಂಡತಿ ಮಗಳ ಮಾತು ಕೇಳಿಸುತ್ತಿದ್ದರೂ ಸಹ ಹೊರಗೆ ಬರಲಿಲ್ಲ. ಹೊರಗೆ ಬಂದು ಮಗಳ ಮುಖ ನೋಡಲು ಇಷ್ಟವಿಲ್ಲದೆ ಒಳಗಡೆ ಉಳಿದುಕೊಂಡಿದ್ದರು. ಗೌರಿ ಕಿಚನ್ ಕಡೆ ಹೋದ ಮೇಲೆ ಅಪ್ಪನ ರೂಮಿನ ಕಡೆ ಒಂದು ಸಾರಿ ಕಣ್ಣಾಯಿಸಿ ತಾಯಿಯ ಹತ್ತಿರ ಪಿಸು ಧ್ವನಿಯಲ್ಲಿ, ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಗಾರ್ಡನ್ ಹತ್ರ ಹೋಗೋಣ ಬಾ ಎಂದರು ಸೌಪರ್ಣಿಕ. ಮಗಳು ಗಾರ್ಡನ್ ಹತ್ತಿರ ಕರೀತಾ ಇದ್ದಾಳೆ ಅಂತ ಅಂದುಕೊಂಡವರಿಗೆ ತಿಳಿದಿತ್ತು, ಮಗಳು ಯಾವುದೋ ಭಾರಿ ಸ್ಕೆಚ್ ಹಾಕಿಕೊಂಡು ಬಂದಿದ್ದಾಳೆ ಅಂತ. ಅವರಿಗೆ ಗೊತ್ತಾಯಿತು. ಅದೇನು ಅಂತ ಇಲ್ಲೇ ಹೇಳು, ಹೊರಗೆ ಹೋಗಿ ಮಾತನಾಡುವಂಥದ್ದು ಏನಿದೆ ಎಂದರು. ಏನೂ ಇದೆ, ಸುಮ್ಮನೆ ಬಾರಮ್ಮ ಅಂತ ಹೇಳಿದವರೇ ಕಮಲಾಕ್ಷಿಯವರ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡಂತೆ ಹೋಗಿದ್ದರು. ಕೈ ಬಿಡೆ ಸೌಪರ್ಣಿಕ, ನಾನೇ ಬರ್ತೀನಿ, ಯಾಕೆ ಇಷ್ಟು ದರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳಿ ಬಲವಂತದಿಂದ ಮಗಳ ಕೈಯಿಂದ ತಮ್ಮ ಕೈಯನ್ನು ಬಿಡಿಸಿಕೊಂಡರು. ಗಾರ್ಡನ್ ಏರಿಯಾದಲ್ಲಿ ಮಂಟಪ ರೀತಿ ಕಟ್ಟಿಸಲಾಗಿತ್ತು. ಒಂದು ಕಡೆ ಕುಳಿತು ಕಾಫಿ ಕುಡಿಯಲು ಅಥವಾ ಹೊರಗಿನ ಗೆಸ್ಟ್ಗಳು ಬಂದಾಗ ಕುಳಿತು ಮಾತನಾಡಲು ಚೇರ್ಗಳನ್ನು ಹಾಕಿದ್ದರು. ತಾಯಿ ಮಗಳಿಬ್ಬರು ಬಂದವರೇ ಅಲ್ಲಿ ಕುಳಿತುಕೊಳ್ಳುತ್ತಾರೆ. ಆಗ ಕಮಲಾಕ್ಷಿಯವರು, ಸರಿ, ಅದೇನು ಅಂತ ಹೇಳು, ನಿಮ್ಮಪ್ಪ ಏನಾದರೂ ನಮ್ಮನ್ನು ಈ ರೀತಿ ಸಪ್ರೇಟಾಗಿ ಬಂದು ಮಾತಾಡ್ತಾ ಇರೋದನ್ನು ನೋಡಿದ್ರೆ ಕಷ್ಟ ಎಂದರು. ಏನಮ್ಮ ನೀನು ಎಲ್ಲದಕ್ಕೂ ಅಪ್ಪನಿಗೆ ಇಷ್ಟೊಂದು ಹೆದರ್ಕೋತೀಯ? ನನ್ನ ನೋಡಿ ಆದರೂ ನೀನು ಕಲಿಬಾರ್ದಾ? ನಿನ್ನ ಹಳಿಯ ನಾನು ಹಾಕಿದ ಗೆರೆ ದಾಟೋದಿಲ್ಲ ಗೊತ್ತಾ ನಿನಗೆ ಎಂದರು. ನೀನು ಹಾಕಿದ ಗೆರೆ ದಾಟುವುದಿಲ್ಲ ಅಂದ ಮಾತ್ರಕ್ಕೆ ನೀನು ಹೇಳಿದಂತೆ ಎಲ್ಲ ಹಳಿಯಂದರು ಕೇಳ್ತಾರೆ ಅಂತ ಅಂದ್ಕೋಬೇಡ. ಅವರು ಸ್ವಲ್ಪ ಸಾಧು ಮನುಷ್ಯ, ನಿನ್ನ ತಂದೆ ಥರ ಗಟ್ಟಿ ಮನುಷ್ಯ ಅಲ್ಲ. ನಿನ್ನ ಜೊತೆ ವಾದ ಮಾಡೋಕ್ಕೆ ಆಗದೇನೆ
ಆ ರೀತಿ ನಿನ್ನ ಮಾತನ್ನು ಕೇಳ್ತಾರೆ ಅಷ್ಟೆ. ಈಗ ವಿಚಾರ ಬಿಟ್ಟಾಕು. ಈಗ ನೀನು ಏನಕ್ಕೆ ನನ್ನನ್ನು ಕರ್ಕೊಂಡು ಬಂದೆ ಅನ್ನೋದನ್ನು ಹೇಳು ಎಂದರು. ಆಗ ಸೌಪರ್ಣಿಕ, ಅದು ಏನಿಲ್ಲ ಅಮ್ಮ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆಯಲ್ಲ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ಬೆಲೆ 2 ಕೋಟಿ ಹೇಳ್ತಾ ಇದ್ದಾರೆ. ನಾನು ನಿನ್ನ ಅಳಿಯನಿಗೆ ಹೇಳಿದೆ ಅದನ್ನು ತಗೊಳ್ಳೋಣ ಅಂತ. ಆದರೆ ಅವರು ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ ಅಂದ್ಬಿಟ್ರು. ನಮ್ಮ ಕಂಪನಿ ಕೂಡ ಅಷ್ಟಕ್ಕೆ ಅಷ್ಟೇ ಅನ್ನೋ ರೀತಿ ನಡೀತಾ ಇದೆ. ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅಲ್ಲಿಗೆ ಅಲ್ಲೇ ಅನ್ನೋ ರೀತಿ ಇದೆ. ಅದಕ್ಕೆ ನೀನು ನನಗೆ ಅಪ್ಪನಿಗೆ ಹೇಳಿಸಿ 2 ಕೋಟಿ ದುಡ್ಡು ಕೊಡಿಸಿದರೆ ನಾನು ಆ ಸೈಟ್ನ ತಗೋತೀನಿ ಎಂದರು. ಮಗಳು 2 ಕೋಟಿನ 2,000ದಂತೆ ಕೇಳಿದ್ದನ್ನು ನೋಡಿದ ಕಮಲಾಕ್ಷಿಯವರು, ಏನೇ ಸೌಪರ್ಣಿಕ, 2 ಕೋಟಿ ಅಂದರೆ ಸುಮ್ಮನೆನಾ? ಏನೋ 50,000ನೋ ಲಕ್ಷನೋ ಅನ್ನೋ ರೀತಿ ಕೇಳ್ತಾ ಇದ್ದೀಯಾ? ಮೊದಲೇ ನಿನ್ನ ಅಪ್ಪನಿಗೆ ನಿನ್ನ ಕಂಡ್ರೆ ಆಗೋದಿಲ್ಲ. ಅಂಥದ್ರಲ್ಲಿ ನಾನು ಹೋಗಿ ನಿನಗೆ 2 ಕೋಟಿ ದುಡ್ಡು ಕೊಡಿ ಅಂತ ಅಂದರೆ ನನಗೆ 2 ಬಿಡ್ತಾರೆ ಅಷ್ಟೆ. ಈ ವಿಚಾರದಲ್ಲಿ ನಾನು ತಲೆ ಹಾಕೋದಿಲ್ಲ. ಬೇಕಿದ್ರೆ ನಿನ್ನ ಅಪ್ಪನನ್ನು ನೀನೇ ಡೈರೆಕ್ಟಾಗಿ ಕೇಳ್ಕೊ. ಅವರು ಕೊಟ್ಟರೆ ನನ್ನದೇನೂ ಅಭ್ಯಂತರ ಇಲ್ಲ ಎಂದರು. ಅಮ್ಮ, ಪ್ಲೀಸ್ ಅಮ್ಮ, ಆ ರೀತಿಯೆಲ್ಲ ಹೇಳಬೇಡ. ನೀನು ಹೇಳಿದರೆ ಅಪ್ಪ ಖಂಡಿತ ಇಲ್ಲ ಅನ್ನೋದಿಲ್ಲ. ದಯವಿಟ್ಟು ಇದೊಂದು ಸಾರಿ ಈಸ್ಕೊಡು. ನಾನು ಮತ್ತೆ ಯಾವತ್ತೂ ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ ಎಂದರು. ಸಾಕು, ಬಾಯಿ ಮುಚ್ಚೆ. ಮೊದಲು ಕೂಡ ಹೀಗೆ ಹೇಳಿ 1 ಕೋಟಿ ದುಡ್ಡನ್ನು ತಗೊಂಡು ಹೋದೆ. ಅದೇನೋ ಹೊಸ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ. ನಾನು ನಿನ್ನ ಅಪ್ಪನ ಹತ್ತಿರ ಕಾಡಿಬೇಡಿ ಆ ಹಣನ ಈಸ್ಕೊಟ್ಟಿದ್ದೆ. ಆದರೆ ನೀನು ಮಾಡಿದ್ದು ಏನು? ಪಬ್ಬು, ಕ್ಲಬ್ಬು, ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ದುಂದು ವೆಚ್ಚ ಮಾಡಿದೆ. ಆ ದುಡ್ಡಿಂದ ಒಬ್ಬರಿಗಾದರೂ ಉಪಯೋಗ ಆಯ್ತಾ ಹೇಳು? ಈ ವಿಚಾರ ತಿಳಿದು ನಿನ್ನ ಅಪ್ಪ ನನಗೆ ಬಾಯಿಗೆ ಬಂದಂತೆ ಬೈದರು. ಗಂಡ ಹೆಂಡತಿ ಮಧ್ಯೆ ಯಾವುದಕ್ಕೂ ವೈಮನಸ್ಸು ಇಲ್ಲ. ಆದರೆ ನಿನ್ನ ವಿಚಾರ ಬಂತು ಅಂದರೆ ಸಾಕು, ನಿನ್ನ ಅಪ್ಪನ ನಡುವೆ ಬರೀ ಗಲಾಟೆನೇ. ಇನ್ನು ಮುಂದೆ ನಿನ್ನ ಸಲುವಾಗಿ ನಾನು ಯಾವತ್ತೂ ನಿನ್ನ ಅಪ್ಪನ ಹತ್ರ ದುಡ್ಡು ಕೇಳೋದಿಲ್ಲ. ಏನಾದರೂ ಮಾಡ್ಕೊ ಎಂದು ಬಿಟ್ಟರು. ಇಷ್ಟೇನಾ? ನಿನಗೆ ಮಗಳ ಮೇಲೆ ಇರೋ ಮಗನಿಗಾಗಿರುವ ಹೊತ್ತಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫಾರನ್ಗೆ ಕಳಿಸಿದ್ದೀರಾ. ಮಗನಿಗೆ ಒಂದು ಥರ, ಮಗಳಿಗೆ ಒಂದು ಥರ ನೋಡ್ತೀರಾ. ನೀವು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನಾನು ಆಸ್ತಿಯಲ್ಲಿ ಭಾಗ ಕೇಳಬೇಕು ಅಂತ ಕೂತ್ಕೊಂಡ್ರೆ 100 ಕೋಟಿ ನನಗೆ ಸಿಗುತ್ತೆ. ಅಂಥದ್ರಲ್ಲಿ ಜುಜುಬಿ 2 ಕೋಟಿ ಕೊಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಾ ಅಮ್ಮ? ನೀನು ಏನಾದರೂ ನನಗೆ 2 ಕೋಟಿ ನಾಳೆ ಸಂಜೆ ಅಷ್ಟರಲ್ಲಿ ನನಗೆ ಕೊಡಲಿಲ್ಲ ಅಂತ ಅಂದರೆ ಮಾರನೆಯ ದಿನ ಬೆಳಗ್ಗೆ ಕೋರ್ಟ್ ನೋಟಿಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳಿದವರೇ ಅಲ್ಲಿಂದ ಹೊರಟು ಬಿಡುತ್ತಾರೆ. ಅಷ್ಟರಲ್ಲಿ ಕಾಫಿ ತೆಗೆದುಕೊಂಡು ಬಂದು ನೋಡಿದ ಗೌರಿಗೆ ಇಬ್ಬರು ಅಲ್ಲಿ ಕಾಣಿಸಲಿಲ್ಲ. ಮಗಳು ಕೋಪ ಮಾಡಿಕೊಂಡು ಹೋದ ಮೇಲೆ ಕಮಲಾಕ್ಷಿಯವರು ಮನೆ ಒಳಗಡೆ ಬರುತ್ತಾರೆ. ಒಬ್ಬರೇ ಬರುವುದನ್ನು ಕಂಡ ಗೌರಿ, ಅಮ್ಮ, ಅವರೆಲ್ಲಿ? ಕಾಫಿ ಕೇಳಿದ್ರಲ್ಲ, ಮಾಡಿದ್ದೀನಿ. ತಣ್ಣಗಾಗಿ ಬಿಡುತ್ತೆ. ಅವರು ಎಲ್ಲಿದ್ದಾರೆ ಅಂತ ಹೇಳಿ, ನಾನೇ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ಎಂದಳು. ಅವಳು, ಇಲ್ಲ ಗೌರಿ, ಹೊರಟು ಹೋದ್ಲು. ವೇಸ್ಟ್ ಮಾಡೋ ಬದಲು ನೀನೇ ಕುಡಿದು ಬಿಡು ಎಂದವರೇ ಬೇಸರದಲ್ಲಿ ತಮ್ಮ ರೂಮಿಗೆ ಹೋಗುವ ಬದಲು ಮಗನ ರೂಮ್ ಖಾಲಿ ಇದ್ದಿದ್ದರಿಂದ ಅಲ್ಲಿಗೆ ಹೋಗುತ್ತಾರೆ. ಅವರಿಗೂ ಗೊತ್ತಿತ್ತು, ತಮ್ಮ ಮಂಕಾದ ಮುಖ ನೋಡಿದರೆ ಮಗಳು ಹೇಳಬಾರದನ್ನು ಹೇಳಿದ್ದಾಳೆ ಅಂತ ತಿಳಿದುಕೊಂಡು ಅವಳಿಗೆ ಫೋನ್ ಮಾಡಿ ಚೆನ್ನಾಗಿ ಬೈತಾರೆ ಅನ್ನೋದು. ಅದನ್ನು ಮರೆಮಾಚುವ ಸಲುವಾಗಿ ಮಗನ ರೂಮಿಗೆ ಸೇರಿಕೊಳ್ಳುತ್ತಾರೆ ಕಮಲಾಕ್ಷಿಯವರು. ಈ ಕಡೆ ಹಳ್ಳಿಯಲ್ಲಿ ಸುಧಾ, ರೀ, ಗೌರಿ ಬೆಂಗಳೂರಿಗೆ ಹೋಗಿ 1 ದಿನ ಆಯಿತು. ಹೇಗಿದ್ದಾಳೋ ಏನೋ, ಒಂದು ಫೋನ್ ಕೂಡ ಮಾಡಲಿಲ್ವಲ್ಲ ಎಂದಳು. ರಮೇಶ್, ಟೆನ್ಷನ್ ಮಾಡ್ಕೋಬೇಡ ಸುಧಾ,
ನಿನ್ನೆ ತಾನೇ ಹೋಗಿದ್ದಾಳೆ. ಎಲ್ಲೋ ಕಾಲೇಜ್ ಅಡ್ಮಿಷನ್ಗೆ ಓಡಾಡ್ತಾ ಇದ್ದಾರೆ ಅನಿಸುತ್ತೆ. ಫ್ರೀ ಆದಮೇಲೆ ಅವರೇ ಫೋನ್ ಮಾಡ್ತಾರೆ. ಅವರು ಮಾಡಲಿಲ್ಲ ಅಂದರೆ ನಾಳೆ ನಾವೇ ಫೋನ್ ಮಾಡಿಬಿಡೋಣ ಎಂದನು. ಅಷ್ಟರಲ್ಲಿ ನಂಜಮ್ಮ ಬರ್ತಾ ಇರೋದನ್ನು ಕಂಡು ತಮ್ಮ ಮಾತಿಗೆ ಫುಲ್ ಸ್ಟಾಪ್ ಇಡುತ್ತಾರೆ. ನಂಜಮ್ಮ, ಏ ರಮೇಶ, ನಿನ್ನ ಮಾವನಿಗೆ ಫೋನ್ ಮಾಡಿ ಆ ಗೌರಿ ವಿಚಾರ ಏನಾಯಿತು ಅಂತ ಕೇಳು ಎಂದರು. ಆಗ ರಮೇಶ, ಈಗಲೇ ಯಾಕಮ್ಮ ಫೋನ್ ಮಾಡೋದು? ಮಾವನೇ ಹೇಳಿದ್ದಾರೆ ಅಲ್ವಾ, ಗೌರಿ ವಿಚಾರ ಗೊತ್ತಾದರೆ ಫೋನ್ ಮಾಡ್ತೀನಿ ಅಂತ. ಅವರು ಅಷ್ಟು ಹೇಳಿದ ಮೇಲೆ ನಾವು ಫೋನ್ ಮಾಡಿ ಕೇಳೋದು ಚೆನ್ನಾಗಿರಲ್ಲ ಎಂದನು. ಸ್ವಲ್ಪ ಯೋಚಿಸಿದ ನಂಜಮ್ಮ, ನೀನು ಹೇಳೋದು ನಿಜಾನೇ ಬಿಡು. ಬೆಳಿಗ್ಗೆ ತಾನೇ ಹೇಳಿದ್ದೀವಿ. ಈಗಲೇ ವಿಚಾರವಾಗಿ ಫೋನ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಬಹುದು. ಇನ್ನು 2 ದಿನ ಬಿಟ್ಟು ಅವರ ಬಗ್ಗೆ ಫೋನ್ ಮಾಡಿ ಕೇಳೋಣ ಎಂದರು.